ನಮಸ್ಕಾರ ವೀಕ್ಷಕರೇ. ಪಾಕಿಸ್ತಾನ ಶರಣಾಗತಿಗೆ ಕ್ಷಣಗಣನೆ ಆರಂಭ ಆಗಿದೆ. ಬಹುತೇಕ ಪಾಕಿಸ್ತಾನ ಸರ್ವನಾಶ ಆಗಿದೆ. ಭಾರತ ಪಾಕ್ ಗಡಿಯಿಂದ ಯುದ್ಧದ ವಿಚಾರದಲ್ಲಿ ಭಾರತೀಯರಿಗೆ ಒಂದಾದ ಮೇಲೆ ಒಂದರಂತೆ ಸಿಹಿ ಸುದ್ದಿಗಳು ಬರ್ತಾ ಇದೆ. ರೋಚಕ ಸಂಗತಿಗಳ ಮಾಹಿತಿ ಹರಿದು ಬರ್ತಾ ಇದೆ. ಭಾರತದ ಭೀಕರ ದಾಳಿಗೆ ಪಾಕಿಸ್ತಾನ ಪ್ರಧಾನಿ ಪರಾರಿಯಾಗಿದ್ರೆ ಪಾಕ್ ತನ್ನ ಸೇನಾ ಮುಖ್ಯಸ್ಥನನ್ನೇ ಕಿಕ್ಔಟ್ ಮಾಡಿದೆ. ವೈಮಾನಿಕ ದಾಳಿಗೆ ಲಾಹೋರ್, ಕರಾಚಿ ಸರ್ವನಾಶ ಆಗಿದೆ. ಭಾರತೀಯ ಸೇನೆಯ ಆರ್ಭಟಕ್ಕೆ ಪತ್ರಗುಟ್ಟಿದ ಪಾಕಿಸ್ತಾನ ಪಾಪರಾಗುವ ಮಟ್ಟಕ್ಕೆ ಹೋಗಿದೆ. ಪಾಕಿಸ್ತಾನಕ್ಕೆ ಈಗ 4 ಕಡೆಗಳಿಂದ ಸಂಕಷ್ಟ ಎದುರಾಗ್ತಾ ಇದೆ. ಏನ್ ಮಾಡಬೇಕು ಅಂತ ದಿಕ್ಕೇ ತೋಚದಂತಾಗಿದೆ. ಯುದ್ಧದ ಪರಿಸ್ಥಿತಿ ಬಿಗಡಾಯಿಸುತ್ತಿರುವಾಗಲೇ ಪಾಕ್ಗೆ ದೇಶದ ಒಳಗಿನಿಂದ ಹಾಗೂ ಹೊರಗಿನಿಂದ ಎರಡೂ ಕಡೆಯಿಂದನೂ ಸಂಕಷ್ಟ ಎದುರಾಗಿದೆ. ಈಗಾಗಲೇ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿರುವಂತಹ ಪಾಕಿಸ್ತಾನಕ್ಕೆ ತನ್ನದೇ ಭೂಮಿಯಲ್ಲಿ ಒಂದಿಲ್ಲೊಂದು ಸಂಕಷ್ಟಗಳು ಎದುರಾಗ್ತಾ ಇದೆ. ಸದ್ಯಕ್ಕಂತೂ ಭಾರತ ಪಾಕಿಸ್ತಾನವನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ. ಪಾಕ್ ಕಡೆಯಿಂದ ಬಂದಂತಹ ಡ್ರೋನ್ ಹಾಗೆ ಕ್ಷಿಪಣಿ ದಾಳಿಗಳನ್ನು ಸಮರ್ಥವಾಗಿ ಎದುರಿಸಿದೆ. ಮತ್ತೊಂದೆಡೆ ಪಾಕಿಸ್ತಾನಕ್ಕೆ ಅಫ್ಘಾನಿಸ್ತಾನ ಸೂಕ್ಷ್ಮವಾದ ತಿರುಗೇಟನ್ನು ಕೊಟ್ಟಿದೆ. ಇದರ ನಡುವೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಕೂಡ ಪಾಕಿಸ್ತಾನದ ಸೇನೆಯ ರಕ್ತವನ್ನು ಹರಿಸ್ತಾ ಇದೆ. ಪ್ರತ್ಯೇಕ ಬಲೂಚಿಸ್ತಾನಕ್ಕಾಗಿ ಹೋರಾಟ ಮಾಡ್ತಿರುವಂತಹ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಬಲೂಚಿಸ್ತಾನದಲ್ಲಿದ್ದ ಪಾಕಿಸ್ತಾನದ ವಿವಿಧ ಸೇನಾ ನೆಲೆಗಳನ್ನು ವಶಪಡಿಸಿಕೊಂಡಿದೆ. ಪಾಕಿಸ್ತಾನ ರಾಜಕೀಯ ಅತಂತ್ರ. ಸ್ನೇಹಿತರೆ, ಪಾಕಿಸ್ತಾನ ಸರ್ಕಾರದ ಬಗ್ಗೆ ಅಲ್ಲಿನ ಜನರಿಂದಲೇ ತೀವ್ರವಾದಂತಹ ವಿರೋಧ ವ್ಯಕ್ತವಾಗ್ತಾ ಇದೆ. ಸರ್ಕಾರ ಅಲ್ಲಿನ ಜನರನ್ನ ರಕ್ಷಿಸುವಲ್ಲಿ ವಿಫಲ ಆಗಿದೆ ಅಂತ ಅಲ್ಲಿನ ಜನ ದೂರ್ತಾ ಇದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಇನ್ನು ಅಲ್ಲಿನ ರಾಜಕೀಯ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷ ಏನಿರುತ್ತೆ ಅದು ಸಂಸತ್ತಿನ ಒಳಗೆ ಹಾಗೆ ಸಂಸತ್ತಿನ ಹೊರಗೆ ಸರ್ಕಾರವನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಳ್ತಾ ಇದೆ. ಅಲ್ಲದೆ ಭಾರತೀಯ ಸೇನೆಯ ಕ್ಷಿಪಣಿಗಳ ದಾಳಿಯನ್ನ ತಡೆಯುವಲ್ಲಿ ಪಾಕಿಸ್ತಾನ ಸೇನೆ ವಿಫಲ ಆಗಿದೆ ಅನ್ನುವ ಆಕ್ರೋಶನೂ ಕೂಡ ಅಲ್ಲಿನ ಜನರಲ್ಲಿದೆ. ಇನ್ನು ತಾಲಿಬಾನ್ ಸರ್ಕಾರ ಕೂಡ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ನೀಡಿತ್ತು. ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಹೆಚ್ಚಾಗ್ತಿರೋದು ಪ್ರಾದೇಶಿಕ ಹಿತಾಸಕ್ತಿಗೆ ಅಷ್ಟು ಒಳ್ಳೆಯದಲ್ಲ ಅಂತ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿತ್ತು. ರಾಜತಾಂತ್ರಿಕವಾಗಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಅಂತ ಸಲಹೆಯನ್ನು ಕೂಡ ಕೊಟ್ಟಿತ್ತು. ಆದರೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೂ ಮುಂಚೆನೆ ಭಾರತ ಅಫ್ಘಾನಿಸ್ತಾನದ ಜೊತೆಗೆ ಚರ್ಚೆಯನ್ನ ಮಾಡಿತ್ತು. ಅಫ್ಘಾನಿಸ್ತಾನವೂ ಕೂಡ ಪಾಕಿಸ್ತಾನದ ಪರವಾಗಿಲ್ಲ. ಇದು ಪಾಕಿಸ್ತಾನಕ್ಕೆ ಮಗ್ಗುಲ ಮುಳ್ಳಾದಂತಾಗಿದೆ. ಪಾಕ್ ಪ್ರಜೆಗಳಿಂದಲೇ ಸಂಕಷ್ಟ. ವೀಕ್ಷಕರೇ, ಇದರೊಂದಿಗೆ ತನ್ನ ಪ್ರಜೆಗಳಿಂದಲೂ ಪಾಕಿಸ್ತಾನದಲ್ಲಿ ನಿರಂತರವಾಗಿ ಪ್ರತಿಭಟನೆಗಳು ನಡೀತಾ ಇದೆ. ಸೇನಾ ವೈಫಲ್ಯವನ್ನ ಟೀಕಿಸಿ ದೇಶಾದ್ಯಂತ ಬೀದಿಗಿಳಿದಿದ್ದಾರೆ. ಇದು ಪಾಪಿ ರಾಷ್ಟ್ರಕ್ಕೆ ನುಂಗಲಾರದ ತುತ್ತಾಗಿದೆ. ಆ ಮೂಲಕ 4 ಕಡೆಗಳಿಂದಲೂ ಪಾಕಿಸ್ತಾನಕ್ಕೆ ಸಂಕಷ್ಟ ಎದುರಾಗಿದೆ. ಸದ್ಯ ಪಾಕ್ ಸೇನೆ ಕೂಡ ಈ ಬೆಳವಣಿಗೆಗಳಿಂದ ಕಂಗಾಲಾಗಿ ಹೋಗಿದೆ. ಬಲೂಚಿಸ್ತಾನ್ ಸ್ವತಂತ್ರಕ್ಕೆ ಕ್ಷಣಗಣನೆ, ಭಾರತದ ಬೆಂಬಲಕ್ಕೆ ಮನವಿ. ವೀಕ್ಷಕರೇ, ಪಾಕಿಸ್ತಾನದ ವಿರುದ್ಧ ಅದರದ್ದೇ ಭಾಗವಾಗಿರುವ ಬಲೂಚಿಸ್ತಾನ್ ತಿರುಗಿ ಬಿದ್ದಿದೆ. ಸ್ವಾತಂತ್ರ್ಯವನ್ನ ಘೋಷಣೆ ಮಾಡಿಕೊಂಡಿದೆ. ಭಾರತ ಆಪರೇಷನ್ ಸಿಂಧೂರ್ ನಡೆಸಿದ ಮರುದಿನವೇ ಪಾಕಿಸ್ತಾನದ ವಿರುದ್ಧ ತಿರುಗಿ ಬಿದ್ದಿರುವಂತಹ ಬಲೂಚಿಸ್ತಾನ್ ನಿನ್ನೆಯಷ್ಟೇ ಬಾಂಬ್ ದಾಳಿ ನಡೆಸಿ ಪಾಕಿಸ್ತಾನದ 14 ಯೋಧರ ಬಲಿ ಪಡೆದಿತ್ತು. ಆದರೆ ಇವತ್ತು ಬಲೂಚಿಸ್ತಾನ್ ನಾಯಕರು ಪಾಕಿಸ್ತಾನದಿಂದ ಬೇರೆಯಾಗಿ ಸ್ವಾತಂತ್ರ್ಯ ದೇಶವಾಗಿದ್ದೇವೆ ಅಂತ ಘೋಷಣೆ ಮಾಡಿದ್ದಾರೆ. ಖ್ಯಾತ ಬಲೂಚ್ ಬರಹಗಾರ ಮೀರ್ ಯಾರ್ ಬಲೂಚ್ ಅವರು ಪಾಕಿಸ್ತಾನದಿಂದ ಬಲೂಚಿಸ್ತಾನದ ಸ್ವಾತಂತ್ರ್ಯಕ್ಕಾಗಿ ವಿಶ್ವಸಂಸ್ಥೆಯ ಎದುರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಾವು ನಮ್ಮ ಸ್ವಾತಂತ್ರ್ಯವನ್ನ ಪ್ರತಿಪಾದಿಸಿದ್ದೇವೆ. ದೆಹಲಿಯಲ್ಲಿ ಬಲೂಚಿಸ್ತಾನದ ಅಧಿಕೃತ ಕಚೇರಿ ಮತ್ತು ಬಲೂಚ್ ರಾಯಭಾರ ಕಚೇರಿಯನ್ನು ತೆರೆಯುವುದಕ್ಕೆ ಅವಕಾಶ ನೀಡಬೇಕು ಅಂತ ಅವರು ಭಾರತ ಸರ್ಕಾರವನ್ನು ಕೋರಿದ್ದಾರೆ. ಅಲ್ಲದೆ ಬಲೂಚಿಸ್ತಾನಕ್ಕೆ ವಿಶ್ವಸಂಸ್ಥೆಯಿಂದ ಮಾನ್ಯತೆ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ ಮತ್ತು ಬಲೂಚಿಸ್ತಾನಕ್ಕೆ ವಿಶ್ವಸಂಸ್ಥೆಯ ಶಾಂತಿ ಪಾಲಕರು ಆಗಮಿಸಬೇಕು ಅಂತ ಕೋರಿದ್ದಾರೆ. ಪಾಕಿಸ್ತಾನಿಗರಿಗೆ ನಮ್ಮ ದೇಶ ಬಿಟ್ಟು ತೊಲಗಿ ಎಂದ ಬಲೂಚಿಗಳು. ವೀಕ್ಷಕರೇ, ಇದೇ ಬಲೂಚ್ ಬರಹಗಾರ ಬಲೂಚಿಸ್ತಾನದ ಕರೆನ್ಸಿ ಮತ್ತು ಪಾಸ್ಪೋರ್ಟ್ ಮುದ್ರಣಕ್ಕಾಗಿ ಶತಕೋಟಿ ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಅವರು ಮನವಿ ಮಾಡಿಕೊಂಡಿದ್ದಾರೆ. ವಿಶ್ವಸಂಸ್ಥೆಯು ತನ್ನ ಶಾಂತಿಪಾಲನಾ ತಂಡವನ್ನ ಬಲೂಚಿಸ್ತಾನಕ್ಕೆ ತಕ್ಷಣವೇ ಕಳುಹಿಸಬೇಕು ಮತ್ತು ಪಾಕಿಸ್ತಾನ ಆಕ್ರಮಿತ ಸೈನ್ಯವು ಬಲೂಚಿಸ್ತಾನದ ಪ್ರದೇಶಗಳು, ವಾಯು ಪ್ರದೇಶ ಮತ್ತು ಸಮುದ್ರವನ್ನ ಖಾಲಿ ಮಾಡಬೇಕು ಅಂತ ಆದೇಶವನ್ನ ಸಹ ಹೊರಡಿಸಿದ್ದಾರೆ. ಬಲೂಚಿಸ್ತಾನದಲ್ಲಿ ಎಲ್ಲ ಶಸ್ತ್ರಾಸ್ತ್ರಗಳು, ಆಸ್ತಿಯನ್ನ ಪಾಕಿಸ್ತಾನ ಬಿಟ್ಟು ಬಿಡುವಂತೆ ಒತ್ತಾಯಿಸ್ತೇವೆ ಅಂತ ಟ್ವೀಟ್ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಸೇನೆ, ಗಡಿನಾಡು ದಳ, ಪೊಲೀಸ್, ಮಿಲಿಟರಿ, ಗುಪ್ತಚರ, ISI ಮತ್ತು ನಾಗರಿಕ ಆಡಳಿತದಲ್ಲಿರುವ ಎಲ್ಲಾ ಬಲೂಚಿಸ್ತಾನದವರಲ್ಲದ ಸಿಬ್ಬಂದಿಗಳು ತಕ್ಷಣವೇ ಬಲೂಚಿಸ್ತಾನವನ್ನು ತೊರೆಯಬೇಕು ಅಂತ ಹೇಳಿದ್ದಾರೆ. ಇನ್ನು ಬಲೂಚಿಸ್ತಾನದ ನಿಯಂತ್ರಣವನ್ನ ಶೀಘ್ರದಲ್ಲೇ ಸ್ವತಂತ್ರ ಬಲೂಚಿಸ್ತಾನ್ ರಾಜ್ಯದ ಹೊಸ ಸರ್ಕಾರಕ್ಕೆ ಹಸ್ತಾಂತರ ಮಾಡಲಾಗುತ್ತೆ. ಶೀಘ್ರದಲ್ಲೇ ಮಧ್ಯಂತರ ಸರ್ಕಾರವನ್ನು ರಚಿಸಲಾಗುತ್ತೆ. ಅಲ್ಲದೆ ಸಂಪುಟದಲ್ಲಿ ಬಲೂಚ್ ಮಹಿಳೆಯರಿಗೆ ಪ್ರಾತಿನಿಧ್ಯವನ್ನು ಕೊಡಲಾಗುತ್ತೆ ಅಂತ ಹೇಳಿದ್ದಾರೆ. ಭಾರತ ಪಾಕಿಸ್ತಾನ ಯುದ್ಧದ ನಡುವೆ ಅಲ್ ಖೈದಾ ಎಂಟ್ರಿ. ಸ್ನೇಹಿತರೆ, ಪಹಲ್ಗಾಮ್ನಲ್ಲಿ ನಡೆದಂತಹ ಜಿಹಾದಿ ಅಟ್ಟಹಾಸದ ಬೆನ್ನಲ್ಲೇ ಇದೀಗ ಜಿಹಾದಿಗಳು ಪಾಕಿಸ್ತಾನಕ್ಕೆ ಬೆಂಬಲವನ್ನು ಸೂಚಿಸುತ್ತಿದ್ದಾರೆ. ಭಾರತದ ವಿರುದ್ಧ ಮುಸ್ಲಿಮರನ್ನ ಎತ್ತಿಕಟ್ಟುವಂತಹ ಪ್ರಯತ್ನ ಆಗ್ತಾ ಇದೆ.
ಭಾರತ ಪಾಕ್ ಯುದ್ಧದಲ್ಲಿ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಕೊಡೋದಕ್ಕೆ ಅಲ್ ಖೈದಾ ಎಂಟ್ರಿ ಆಗಿದೆ. ಭಾರತ ಉಗ್ರರನ್ನ ಸಾಯಿಸಿದ್ರೆ ಪಾಕಿಸ್ತಾನದ ಬೆನ್ನಲ್ಲೇ ಈಗ ಅಲ್ ಖೈದಾ ಕೂಡ ಕೊತ ಅಂತ ಕುದೀತಾ ಇದೆ. ಪಾಕಿಸ್ತಾನದ ಮೇಲೆ ಭಾರತ ನಡೆಸಿರುವ ದಾಳಿಯನ್ನ ಅಲ್ ಖೈದಾ ಉಗ್ರ ಸಂಘಟನೆ ಖಂಡಿಸಿದೆ. ಅಷ್ಟು ಮಾತ್ರ ಅಲ್ಲ, ಪ್ರಪಂಚದಾದ್ಯಂತ ಜಿಹಾದ್ಗೆ ಕರೆ ನೀಡಿದೆ. ಈ ಕುರಿತಾಗಿ ಮಾಧ್ಯಮ ಪ್ರಕಟಣೆಯನ್ನ ಸಹ ಅಲ್ ಖೈದಾ ಹೊರಡಿಸಿದೆ. ಭಾರತದ ವಿರುದ್ಧ ಮುಸ್ಲಿಮರನ್ನ ಎತ್ತಿ ಕಟ್ಟಿದ ಅಲ್ ಖೈದಾ. ಸ್ನೇಹಿತರೆ, ಉಗ್ರ ಸಂಘಟನೆ ಆಗಿರುವ ಅಲ್ ಖೈದಾ ಭಾರತದ ವಿರುದ್ಧ ಸೇಡು ತೀರಿಸಿಕೊಳ್ಳಿ ಅಂತ ಮುಸ್ಲಿಮರಿಗೆ ಪ್ರಚೋದನೆಯನ್ನು ಕೊಟ್ಟಿದೆ. ಭಾರತದ ವಿರುದ್ಧ ಪ್ರತಿಕಾರವನ್ನು ತೀರಿಸಿಕೊಳ್ಳುವುದು ಮುಸ್ಲಿಮರ ಕರ್ತವ್ಯ ಅಂತ ಹೇಳಿ ಪ್ರಚೋದನೆಯನ್ನು ಕೊಟ್ಟಿರುವಂಥದ್ದು. ಈ ಉಗ್ರ ಸಂಘಟನೆ ತನ್ನ ಮಾಧ್ಯಮ ಪ್ರಕಟಣೆಯಲ್ಲಿ ಪ್ರಸ್ತುತ ಭಾರತದೊಂದಿಗೆ ಪಾಕಿಸ್ತಾನ ನಡೆಸುತ್ತಿರುವಂತಹ ದಾಳಿಯನ್ನ ಫೀ ಸಬೀಲಿಲ್ಲಾಹ್ ಅಂತ ಕರೆದಿದೆ. ಅಂದ್ರೆ ದೇವರ ಮಾರ್ಗದಲ್ಲಿ ಮುಸ್ಲಿಮರು ಹೋರಾಟ ನಡೆಸುತ್ತಿದ್ದಾರೆ ಅಂತ ಹೇಳಿದ್ದಾರೆ. ಅಲ್ಲಾಹನ ವಾಕ್ಯವನ್ನ ಎತ್ತಿ ಹಿಡಿಯಲು ಇಸ್ಲಾಂ ಮತ್ತು ಮುಸ್ಲಿಮರನ್ನ ರಕ್ಷಿಸುವುದಕ್ಕೆ ಈ ಹೋರಾಟದಲ್ಲಿ ಭಾಗವಹಿಸುವುದು ಸಾಮೂಹಿಕ ಕರ್ತವ್ಯ ಆಗಿದೆ. ಈ ಹೋರಾಟಕ್ಕೆ ಎಲ್ಲಾ ಮುಸ್ಲಿಮರು ಬೆಂಬಲವನ್ನು ಸೂಚಿಸಬೇಕು ಅಂತ ಒತ್ತಾಯಿಸಿದೆ. ಇನ್ನು ಆಪರೇಷನ್ ಸಿಂಧೂರ್ ಬಗ್ಗೆಯೂ ಈ ಒಂದು ಮಾಧ್ಯಮ ಪ್ರಕಟಣೆಯಲ್ಲಿ ಅದು ಉಲ್ಲೇಖ ಮಾಡಿದೆ. ಮೇ 6ರ ರಾತ್ರಿ ಭಾರತ ಸರ್ಕಾರವು ಪಾಕಿಸ್ತಾನದ 6 ಸ್ಥಳಗಳ ಮೇಲೆ ಬಾಂಬ್ ದಾಳಿ ನಡೆಸಿದೆ. ಮಸೀದಿಗಳು ಮತ್ತು ವಸತಿ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ಈ ದಾಳಿ ನಡೆಸಲಾಗಿದೆ. ಇದರ ಪರಿಣಾಮವಾಗಿ ಅನೇಕ ಮುಸ್ಲಿಮರ ಸಾವು ನೋವು ಉಂಟಾಗಿದೆ. ಈ ದಾಳಿ ಭಾರತ ಸರ್ಕಾರದ ದೌರ್ಜನ್ಯದ ಭಾಗ ಅಂತ ಅಲ್ ಖೈದಾ ತನ್ನ ಮಾಧ್ಯಮ ಪ್ರಕಟಣೆಯಲ್ಲಿ ಉಲ್ಲೇಖ ಮಾಡಿದೆ. ಭಾರತದ ವಿರುದ್ಧ ಜಿಹಾದ್ ನಡೆಸುವಂತೆ ಕರೆ ನೀಡಿದ ಅಲ್ ಖೈದಾ. ವೀಕ್ಷಕರೇ, ಅಲ್ ಖೈದಾ ಭಾರತ ಪಾಕಿಸ್ತಾನ ನಡುವಿನ ಸಂಘರ್ಷವನ್ನ ಜಿಹಾದ್ ಫೀ ಸಬೀಲಿಲ್ಲಾಹ್ ಅಂತ ಕರೆದಿದೆ. ಅಂದ್ರೆ ಅಲ್ಲಾಹನ ಮಾರ್ಗದಲ್ಲಿ ಪವಿತ್ರ ಯುದ್ಧ ಅಂತ ಘೋಷಣೆ ಮಾಡಿದೆ. ಮುಸ್ಲಿಮರು ಇಸ್ಲಾಂ ಧರ್ಮದ ರಕ್ಷಣೆಗಾಗಿ ಎದ್ದು ನಿಲ್ಲುವಂತೆ ಕರೆ ನೀಡಿದೆ. ಅಷ್ಟೇ ಅಲ್ಲದೆ ಭಾರತದ ವಿರುದ್ಧ ಯುದ್ಧ ಮಾಡುವುದು ಪ್ರತಿಯೊಬ್ಬ ಮುಸ್ಲಿಮರ ಕರ್ತವ್ಯ ಅಂತ ಈ ಹೇಳಿಕೆಯಲ್ಲಿ ತಿಳಿಸಿದೆ. ಮುಸ್ಲಿಮರ ಮೇಲಿನ ಅನ್ಯಾಯಗಳಿಗೆ ಪ್ರತಿಕಾರ ತೀರಿಸಿಕೊಳ್ಳುವವರೆಗೆ ಮತ್ತು ಇಸ್ಲಾಮಿಕ್ ಪ್ರಾಬಲ್ಯವನ್ನು ಸ್ಥಾಪಿಸುವವರೆಗೆ ಈ ಹೋರಾಟವನ್ನು ಮುಂದುವರಿಸುವುದಾಗಿ ಪ್ರತಿಜ್ಞೆ ಮಾಡಲಾಗಿದೆ. ಇಸ್ಲಾಂನ ಎಲ್ಲ ಮುಜಾಹಿದೀನ್ಗಳು ಮತ್ತು ಉಪಖಂಡದ ಮುಸ್ಲಿಮರಿಗೆ ಭಾರತದ ವಿರುದ್ಧದ ಈ ಯುದ್ಧವು ಜಿಹಾದ್ ಫೀ ಸಬೀಲಿಲ್ಲಾಹ್ ಆಗಿದೆ. ಅಲ್ಲಾಹನ ವಾಕ್ಯವನ್ನ ಎತ್ತಿ ಹಿಡಿಯಲು, ಇಸ್ಲಾಂ ಧರ್ಮ ಮತ್ತು ಮುಸ್ಲಿಮರನ್ನ ರಕ್ಷಿಸಲು ಮತ್ತು ಉಪಖಂಡದ ದಮನಿತ ಜನರನ್ನ ಬೆಂಬಲಿಸಲು ಈ ಹೋರಾಟದಲ್ಲಿ ತೊಡಗಿಸಿಕೊಳ್ಳುವುದು ನಮ್ಮ ಕರ್ತವ್ಯವಾಗಿದೆ. ಇಸ್ಲಾಮನ್ನ ನಿರ್ಮೂಲನೆ ಮಾಡಲು ಪ್ರಧಾನಿ ಮೋದಿ ಅಭಿಯಾನ ನಡೆಸುತ್ತಿದ್ದಾರೆ ಅಂತ ಅಲ್ ಖೈದಾ ಹೇಳಿದೆ. ಬಿನ್ ಲಾಡೆನ್ ಮಗ ಸತ್ತಿಲ್ಲ, ಬದುಕಿದ್ದಾನೆ. ವೀಕ್ಷಕರೇ, ಅಮೆರಿಕಾದ ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ಅಲ್ ಖೈದಾ ಉಗ್ರ ಸಂಘಟನೆಯ ಸಂಸ್ಥಾಪಕ ಒಸಾಮಾ ಬಿನ್ ಲಾಡೆನ್ ನಡೆಸಿದಂತಹ ಭೀಕರ ದಾಳಿಗೆ ಜಗತ್ತೇ ಬೆಚ್ಚಿಬಿದ್ದಿತ್ತು. ಬಿನ್ ಲಾಡೆನ್ ಹತ್ಯೆ ಮಿಷನ್ನಲ್ಲಿ ಅಮೆರಿಕದ ಪಡೆ ಲಾಡೆನ್ ಪುತ್ರನನ್ನು ಸಹ ಹತ್ಯೆ ಮಾಡಿದೆ ಅಂತ ಹೇಳಿಕೊಂಡಿತ್ತು. ಆದರೆ ಲಾಡೆನ್ ಪುತ್ರ ಇನ್ನೂ ಜೀವಂತವಾಗಿದ್ದಾನೆ. ಅಲ್ ಖೈದಾ ಉಗ್ರ ಸಂಘಟನೆಗೆ ಅದು ಮರುಜೀವವನ್ನು ಕೊಟ್ಟಂತಾಗಿದೆ. 2019ರಲ್ಲಿ ಅಮೆರಿಕ ಪಡೆ ಮಾಡಿದಂತಹ ಏರ್ ಸ್ಟ್ರೈಕ್ನಲ್ಲಿ ಹಮ್ಜಾ ಬಿನ್ ಲಾಡೆನ್ ಮೃತಪಟ್ಟಿದ್ದಾನೆ ಅಂತ ಖಚಿತಪಡಿಸಿತ್ತು. ಆದರೆ ಮಿರರ್ ವರದಿಯ ಪ್ರಕಾರವಾಗಿ ಹಮ್ಜಾ ಬಿನ್ ಲಾಡೆನ್ ಇನ್ನೂ ಸತ್ತಿಲ್ಲ. 2021ರಲ್ಲಿ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಸರ್ಕಾರ ಯಾವಾಗ ರಚನೆ ಆಯಿತೋ ಅದರ ಬೆನ್ನಲ್ಲೇ ಅಲ್ ಖೈದಾ ಮತ್ತೆ ಚಿಗುರುಕೊಂಡಿದೆ. ಅಮೆರಿಕ ಪಡೆಗಳ ಕಣ್ತಪ್ಪಿಸಿ ರಹಸ್ಯ ಸ್ಥಳದಲ್ಲಿದ್ದ ಹಮ್ಜಾ ಬಿನ್ ಲಾಡೆನ್ ಹಾಗೆ ಆತನ ಸಹೋದರ ಅಬ್ದುಲ್ಲಾ ಬಿನ್ ಲಾಡೆನ್ ಇಬ್ಬರು ಸೇರಿ ಇದೀಗ ಅಲ್ ಖೈದಾಗೆ ಮರುಜೀವವನ್ನು ಕೊಟ್ಟಿದ್ದಾರೆ. ಇದೇ ಅಲ್ ಖೈದಾ ಈಗ ಭಾರತದ ವಿರುದ್ಧ ಜಿಹಾದ್ಗೆ ಕರೆ ನೀಡಿದೆ. ಯುದ್ಧದಲ್ಲಿ ಭಾರತದ ಮೇಲುಗೈ. ಭಾರತದ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನ ನಡೆಸುತ್ತಿರುವಂತಹ ಡ್ರೋನ್ ದಾಳಿಯನ್ನ ವಿಫಲಗೊಳಿಸುವಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳು ಸ್ವದೇಶಿ ನಿರ್ಮಿತ ಆಕಾಶ ಕ್ಷಿಪಣಿಗಳನ್ನು ಬಹಳ ಪರಿಣಾಮಕಾರಿಯಾಗಿ ಬಳಸಿಕೊಳ್ತಾ ಇದೆ. ಗಡಿರೇಖೆಯಲ್ಲಿ ಪಾಕಿಸ್ತಾನ ನಡೆಸಿದ ಡ್ರೋನ್ ಮತ್ತು ಶೆಲ್ ದಾಳಿಗಳನ್ನು ಭಾರತೀಯ ಸೇನೆ ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿದೆ. ಇನ್ನು ಆಕಾಶ್ ಬಂದು ಮಧ್ಯಮ ಶ್ರೇಣಿಯ ಕ್ಷಿಪಣಿಯಾಗಿದ್ದು ಭೂ ಮೇಲ್ಮೈ ಮತ್ತು ಆಗಸದಿಂದ ಎದುರಾಗುವಂತಹ ಯಾವುದೇ ದಾಳಿಗಳನ್ನು ವಿಫಲಗೊಳಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಜೊತೆಗೆ 25 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಏಕಕಾಲದಲ್ಲಿ 4 ವೈಮಾನಿಕ ಗುರಿಗಳನ್ನು ಹೊಡೆದುರುಳಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಇನ್ನು ಪಾಕಿಸ್ತಾನದ ಇಸ್ಲಾಮಾಬಾದ್, ಲಾಹೋರ್, ಕರಾಚಿ, ಸಿಯಾಲ್ಕೋಟ್ ಮತ್ತು ಬಹಲ್ವಾಪುರದಂತಹ ನಗರಗಳನ್ನು ಗುರಿಯಾಗಿಸಿಕೊಂಡು ಭಾರತ ತಕ್ಕನಾದಂತಹ ಪ್ರತ್ಯುತ್ತರವನ್ನು ನೀಡ್ತಾ ಇದೆ. ಇನ್ನು INS ವಿಕ್ರಾಂತ್ ಅಂತೂ ಪಾಕಿಸ್ತಾನದ ಮೇಲೆ ಮಾರಕವಾದಂತಹ ದಾಳಿಯನ್ನು ನಡೆಸಿದೆ. ಪಾಕಿಸ್ತಾನದ ಕರಾಚಿ ಬಂದರು ಸಂಪೂರ್ಣವಾಗಿ ನಾಶವಾಗಿದೆ. ಕರಾಚಿ ಬಂದರಿನಲ್ಲಿ 10ಕ್ಕೂ ಹೆಚ್ಚು ಸ್ಫೋಟ ಮಾಡಿದ್ದರಿಂದ ಅಲ್ಲಿ ಎಲ್ಲವೂ ಗುರುತೇ ಸಿಗದಂತೆ ನಾಶವಾಗಿ ಹೋಗಿದೆ. INS ವಿಕ್ರಾಂತ್ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ದಾಳಿ ನಡೆಸಲಾಯಿತು. ಹೀಗಾಗಿ ಬಂದರಿನಲ್ಲಿ ಎಲ್ಲಿ ನೋಡಿದ್ರೂ ಬೆಂಕಿ ಕಾಣ್ತಾ ಇತ್ತು. ಇನ್ನು ಯುದ್ಧದಲ್ಲಿ ಪಾಕಿಸ್ತಾನ ತನ್ನ ಹಲವು ಶಸ್ತ್ರಾಸ್ತ್ರಗಳನ್ನು ಮೂಲಸೌಕರ್ಯವನ್ನೇ ಕಳೆದುಕೊಂಡಿದೆ. 3 ಯುದ್ಧ ವಿಮಾನ, 50 ಮಿಸೈಲ್ಗಳನ್ನು ಭಾರತದ ಸೇನೆ ಉಡೀಸ್ ಮಾಡಿದೆ.
ಪಾಕಿಸ್ತಾನದ 16 ನಗರಗಳ ಮೇಲೆ ದಾಳಿ ಮಾಡೋದರ ಜೊತೆಗೆ ಒಂದು F-16 ಯುದ್ಧ ವಿಮಾನವನ್ನು ಉಡಿಸ್ ಮಾಡಿದೆ, 2 JF-17 ಯುದ್ಧ ವಿಮಾನವನ್ನು ಸಹ ಭಾರತ ಉಡಿಸ್ ಮಾಡಿದೆ. ಈಗಾಗಲೇ ಪಾಕಿಸ್ತಾನದಲ್ಲಿದ್ದ 5 ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಭಾರತ ಧ್ವಂಸಗೊಳಿಸಿದೆ. 50 ಮಿಸೈಲ್ಗಳು, 60 ಡ್ರೋನ್ಗಳನ್ನು ಭಾರತೀಯ ಸೇನೆ ಆಕಾಶದಲ್ಲೇ ಹೊಡೆದು ಉರುಳಿಸಿದೆ. ಅದೇ ರೀತಿ ಪಾಕಿಸ್ತಾನದ ಸರ್ವೈಲೆನ್ಸ್ ವಿಮಾನವನ್ನು ಸಹ ಪತನಗೊಳಿಸಲಾಗಿದೆ. ಜೊತೆಗೆ ಏರ್ಬೋರ್ನ್ ವಾರ್ನಿಂಗ್ ಕಂಟ್ರೋಲ್ ಸಿಸ್ಟಮ್ ಅನ್ನೇ ಧ್ವಂಸಗೊಳಿಸಲಾಗಿದೆ. ಹೀಗಾಗಿ ಯುದ್ಧದಲ್ಲಿ ಭಾರತ ಸಾಕಷ್ಟು ಮೇಲುಗೈ ಸಾಧಿಸಿದಂತಾಗಿದೆ. ಹಾಗಾದರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.